ಪಾರ್ಸಲ್ ಅನ್ಬಾಕ್ಸಿಂಗ್ ಮಾಡಾಕ್ತೀನಿ ಇವತ್ತು ಕೂಡ. ಏನಪ್ಪ ಅಂತಂದ್ರೆ ಆರ್ಎಲ್ ಸಂಬಂಧ ನಾನು 2 ಐಟಮ್ ತರಿಸ್ತೀನಿ. ಏನೇನು ಅನ್ನೋದಕ್ಕೆ ತೋರಿಸ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಓಕೆ ಫ್ರೆಂಡ್ ನಂಬರ್ ಹಾಕ್ತೀನಿ. ಫಸ್ಟ್ ಇದು ಯಾವ್ದು ಓಪನ್ ಮಾಡಿ ಅಂತ ವಿಚಾರ ಮಾಡೋಣ. ಯಾವ್ದು ಓಪನ್ ಮಾಡಿ ಬರೋಣ. ಓಕೆ ಇದನ್ನೇ ಓಪನ್ ಮಾಡ್ತೀನಿ. ಬರ್ರಿ ಏನು ಆರ್ಡರ್ ಮಾಡೀನಿ ಅಂಥೇಳಿ ನಾನು ತೋರಿಸ್ತೀನಿ. ಪಾರ್ಸಲ್ ಓಪನ್ ಮಾಡೋಕ್ಕೆ ಇದು ಏನಪ್ಪ ಅಂತಂದ್ರೆ ಲಿಟಲ್ದು ನಾನು ಬೇಬಿ ವೈಪ್ಸ್ನ ಆರ್ಡರ್ ಮಾಡೀನಿ. ಇದು 5 ಪೀಸ್ ಅದ. 1 2 3 4 5. ಇದು 5 ಪೀಸ್ ಅಂದಾಗ 325 ರುಪೀಸಿಗೆ ಐತಿ. 5 ಪೀಸ್ 325 ರುಪೀಸಿಗೆ ಬೇರೆ ಎಲ್ಲಿ ಸಿಗಲ್ಲ ಅಮೆಝಾನ್ನಾಗ ಬಿಟ್ಟು. ಯಾಕಂತಂದ್ರೆ ಇದು 1 ಪೀಸ್ 200 ರುಪೀಸಿಗೆ ಸಿಗ್ತೈತಿ. ನೀವು ಹೊರಗಡೆ ತೊಗೊಳಕ್ಕೆ ಹೋದ್ರೆ ಸಪ್ರೇಟಾಗಿ 1 ಪೀಸ್ 200 ಸಿಗ್ತೈತಿ. ಸೊ ಅಮೆಝಾನ್ನಾಗ ತೊಗೋರಿ, ಭಾಳ ಚಲೋ ಅನ್ನಿಸ್ತಾರೆ ಅಂತೂ. ಅದಕ್ಕೆ ನಾ ಯಾವಾಗಲೂ ತರಿಸಿದ್ರೆ ಹಿಂಗೆ ಬಲ್ಕೊಳಗೆ ತರಿಸ್ಬಿಡ್ತೀನಿ. ಆಮೇಲೆ ಆಯ್ತಂದ್ರೆ ಮತ್ತೆ ನಾನು ಹಿಂಗೆ ತರಿಸ್ತೀನಿ. ಇದು ಮೇಲೆ ಲಿಡ್ ಇದ್ದಿದ್ದು ಸಿಗ್ತೈತಿ. ಬಟ್ ನನಗದು ಸಿಗಲಿಲ್ಲ. ಈ ಸತಿ ಔಟ್ ಆಫ್ ಸ್ಟಾಕ್ ಆಗಿತ್ತು. ಅದಕ್ಕೆ ನಾನು ವಿತೌಟ್ ಲಿಡ್ ಇದ್ದಿದ್ದು ತರಿಸ್ತೀನಿ. ಯಾಕಂದ್ರೆ ಖಾಲಿ ಆಗಿತ್ತು. ಅದಕ್ಕೆ ನನಗೆ ಬೇಕಾಗಿತ್ತು. ಅದಕ್ಕೆ ನಾನು ತರಿಸ್ಕೊಂಡಿದ್ದೀನಿ. ನೀವು ತರಿಸ್ಕೋಬೋದು. ವರ್ತ್ ಟು ಬೈ. ಓಕೆ ನೆಕ್ಸ್ಟ್ ತೋರಿಸ್ತೀನಿ. ಪ್ಯಾಕೇಜಿಂಗ್ ಸರಿಯಾಗಿ ಕೊಟ್ಬಿಟ್ಟಾರೆ. ಸೊ ಬರ್ರಿ ಕಟ್ ಮಾಡೋಣ ಅಂತ. ಟೈಪರ್ ಅದ ಎಲ್ ಸೈಜ್ದು. ನಾ ಹಿಮಾಲಯ ಯೂಸ್ ಮಾಡ್ತೀನಿ. ಇಷ್ಟು ನಾನು ಯೂಸ್ ಮಾಡೀನಿ. ಅವ್ನಿಗೆ ಒಟ್ಟು ರ್ಯಾಚಸ್ ಆಗಿಲ್ಲ, ಒಟ್ಟು ಏನೂ ಆಗಿಲ್ಲ. ಸೊ ಇದೇನು ಸ್ಪಾನ್ಸರ್ಡ್ ಅಲ್ಲ. ನನ್ನ ಕನ್ಸರ್ನ್ ಹೇಳತ್ತೀನಿ. ನನಗೆ ಏನು ತಿಳಿದೈತೆ ಅದನ್ನು ಹೇಳತ್ತೀನಿ. ಸೊ ನಾ ಎಷ್ಟು ದಿನ ಅಂತೂ ಯೂಸ್ ಮಾಡತ್ತೀನಿ. ನನ್ನ ಬೇಬಿ ಈಗ 10 ಮಂತದ. ಸೊ 10 ಮಂತ್ ಆಯ್ತು ನಾ ಯೂಸ್ ಮಾಡಾಕತ್ತೀನಿ. ಅಲ್ಲಿ ಇನ್ನೂ ತನಕ ಅವನಿಗೆ ಒಟ್ಟು ರ್ಯಾಸಸ್ ಆಗಿಲ್ಲ. ನಾ ಫಸ್ಟ್ ಬೇರೆ ಅದು ಯೂಸ್ ಮಾಡಾಕತ್ತಿದ್ದೆ. ಹಾಸ್ಪಿಟಲ್ದವ್ರಿಗೆ ಕೊಟ್ಟಿದ್ರು, ಅದು ಯೂಸ್ ಮಾಡಾಕತ್ತಿದ್ದೆ. ಅದರಿಂದ ಅವ್ನಿಗೆ ರ್ಯಾಸಸ್ ಅದು. ಅದನ್ನು ಬಿಟ್ಟು ನಾನು ಹಿಮಾಲಯಾಗೆ ಹೋಗೀನಿ. ಅಲ್ಲಿದಿಂದ ನನಗೆ ಒಂದು ಸತಿ ಅವನಿಗೆ ರ್ಯಾಸಸ್ ಆಗಿಲ್ಲ. ಸೊ ನನಗಂತೂ ಇದೊಂದು ಚಲೋ ಅನಿಸ್ತೈತಿ. ಸೊ ಒಂದ್ಸತಿ ನೀವು ಟ್ರೈ ಮಾಡಿ ನೋಡ್ಬೋದು. ಇದು ಎಲ್ ಸೈಜ್ ಅದ. ಇದ್ರೊಳಗೆ 76 ರುಪೀಸ್ ಇರ್ತೈತಿ. ನೀವು ಹೊರಗಡೆ ಮಾರ್ಕೆಟ್ನಾಗ ತೊಗೊಳಕ್ಕೆ ಹೋದ್ರೆ ಇದಕ್ಕೆ 1500 ಆಗ್ತೈತಿ. ಇಲ್ಲಿ ನಾನು ಅಮೆಝಾನ್ ಒಳಗೆ ತೊಗೊಂಡ್ರಿ ಅಂತಂದ್ರೆ ನನಗಿದು 974 ರುಪೀಸಿಗೆ ಬಿತ್ತು. ಇದು ಸ್ಟೆಪ್ 74ದ ಲಾರ್ಜ್ ಸೈಜ್ ಅದ. ಸೊ ವರ್ತ್ ಟು ಬೈ ಅದ. ಸೊ ನೋಡಿರಿ, ಇದು ನನ್ನ ಜೆನ್ಯೂನ್ ರಿವ್ಯೂ ಅದ. ಇದು ಇವೆರಡು ಪಾರ್ಸಲ್ ಇವತ್ತಿಂದ ಅಷ್ಟೇ. ನನಗಂದ್ರದ್ದು ಚಲೋ ಅನ್ನಿಸ್ತೈತಿ. ಆರ್ಯನ್ ಸಂಬಂಧ ತರಿಸಿನಿ ನಾನು. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಎಲ್ಲರಿಗೂ ಲೈಕ್ ಆಗೈತೆ ಅಂತ ಹೇಳಿ ಅನ್ಕೋತೀನಿ. ಯಾಕಂತಂದ್ರೆ ಎಲ್ಲ ನ್ಯೂ ಮಾಮ್ಸಿಗೆ ಇದು ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಇದು ವಿಡಿಯೋ ಮಾಡೀನಿ. ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಹೀಗೆ ಇನ್ನೊಂದು ವಿಡಿಯೋ, ಇನ್ನೊಂದು ಬ್ಲಾಗ್, ಇನ್ನೊಂದು ರೆಸಿಪೀಸ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.